ಐ ಲವ್ ಯು ನಮ್ಮ ಮಂಡ್ಯ ಆದ್ಮೇಲೆ ಆನೆ. ನಿಮ್ಗೆ 10,000 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ, ನೀವ್ ಯಾಕೆ ಬರ್ತೀರಾ? ನೀನ್ ನೆಂಟಿನ ನೀನೇ ಇಕ್ಕೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. Consistency. We like it. But consistency don't like us. ಅದಕ್ಕೆ ನೋಡಿ 2 ತಿಂಗಳಿಂದ ವಿಡಿಯೋನೇ ಹಾಕಿರ್ಲಿಲ್ಲ. But we are back with another meme reaction. ಇವತ್ತು ಕೂಡ ಸಖತ್ತಾಗಿರುವಂಥ ಒಂದಷ್ಟು ಮೀಮ್ಸ್ಗಳನ್ನ ತಗೊಂಡ್ಬಂದಿದ್ದೀವಿ. ಸೊ ಇನ್ನ ತಡ ಮಾಡದೆ ಆ ಮೀಮ್ಸ್ಗಳನ್ನ ರಿವ್ಯೂ ಮಾಡ್ಬಿಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಏನ್ ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬೇಗ ಮಾಡ್ಬಿಡಿ, ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸುಮ್ನೆ ಗೆದ್ರೆ ವಿಕ್ಟರಿ, motivation ಪಡಬಾರದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಪಠ್ಯ ಪುಸ್ತಕದಲ್ಲಿ ಹಾಕಿಸ್ಬೇಕು ಸರ್. ಸೌಂದರ್ಯವಿದೆ ಎಂದು ಬೀಗ ಬೇಡ, ಮೋನಾಲಿಸಾ ಮಣ್ಣಾಗಿದ್ದನ್ನು ನೋಡಿದ್ದೇವೆ. ಕತೆ ಬದಲಾಯಿಸ್ಕೊಂಡ್ಬಿಟ್ಟು ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು 300 ಕೋಟಿಯ ಎಂಪೈರ್ನ ಕಟ್ಟದವನ್ ನಾನು. ಚಪ್ಪಾಳೆ ನೀವೆಲ್ಲ ಇರ್ಬೇಕು ಸರ್. ಇರ್ಬೇಕು. ನಿಮ್ ಮಂಡಿಗೆ ಜಿಗಣೆ ಅಂಟ್ಕೊಂಡಿದೆ ನೋಡಿ ಸರ್. ಯಾರಪ್ಪ ಪ್ರದೀಪ್ ಈಶ್ವರ್ ಮೋಟಿವೇಶನ್ ಇಂದ ಬೇಸತ್ತ ಮೀಮ್ ಪೇಜ್ ಅನ್ಸುತ್ತೆ. ಬಿಡ್ರಿ, ಕಾಂಟ್ರವರ್ಸಿ ಆಗ್ಬೋದು. ಫ್ಯಾನ್ಸ್ ಗಳು ರೊಚ್ಕೆದ್ ಬಿಡ್ತಾರೆ ಆಮೇಲೆ. ಇದು ನಾವು ಮಾಡಿದ್ದು ತಮಾಷೆಗಾಗಿ, ದಯವಿಟ್ಟು ಕ್ಷಮಿಸಿ ಅಂದ್ಬಿಟ್ರೆ ಮುಗಿದಾಯ್ತು. ನೀವು ಬಹಳ ಬುದ್ಧಿವಂತರು. ತನಿಷಾ ನಾನೇನಾದ್ರೂ ನಿನ್ಗೆ ಅಲ್ಲಿ ಮನೆ ಹತ್ರ ಬಂದ್ಬಿಟ್ಟು ವರ್ತೂರ್ ಜೊತೆ ಐ ಲವ್ ಯು ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಜೋಪಾರ್ ನನ್ನ ಮಕ್ಕಳನ್ನ. ಯಾರು ಬ್ರೋ ಎಡಿಟ್ ಮಾಡಿರೋದು? ಪಾಪ ಗುರು, ವರ್ತೂರ್ ಸಂತೋಷ್ ಡೈಲಾಗ್ಗಳನ್ನ ಹಾಕಿ ರುಬ್ಬಾಕ್ಬಿಟ್ಟವ್ರೆ ಪಾಪ. ನಮ್ ಚಾನಲ್ ಅಲ್ಲಿ ಮೋಸ್ಟ್ಲಿ ಹೆವಿ ಓಡಿರೋದು ಅವ್ರದೇ. ವರ್ತೂರ್ ಸಂತೋಷ್ ಅವ್ರದೇನೆ, ಬಟ್ ಯಾರು ಸಕ್ಕತ್ತಾಗಿ ಹೊಡಿದಾರಪ್ಪ ಡೈಲಾಗ್ಗಳು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು. ನಿಮ್ಗೆ 10,000 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ, ನೀವ್ ಯಾಕೆ ಬರ್ತೀರಾ? ಕೊಡಬೇಕು ಅಂತ ಏನಿಲ್ಲ. ಬುಕ್ ಮೈ ಶೋ ಬುಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತಲ್ಲ, ಎಲ್ಲ ಮಾತಾಡ್ತೀರಾ ನೀವು, ಅದನ್ನ ನೋಡಿ ಫಸ್ಟ್. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಕೇಳಿಸ್ಲಿಲ್ಲ. ಸಕ್ಕತ್ತಾಗಿದೆ ಅಪ್ಪುದು. ನಾನೇ ನಿಮ್ಗೆ ಹೇಳ್ಬೇಕು. ಐ ಥಿಂಕ್ ಅಪ್ಪು ಅವರು ಯಾವತ್ತೂ ಹಿಂಗ್ ಮಾತಾಡಿರ್ಲಿಲ್ಲ ಅನ್ಸುತ್ತೆ. ಬಟ್ ಸಕಾಲ ಕೌಂಟ್ರ್ ಕೊಟ್ರು, ಏನೋ ಒಂದು ಇದಾಗುತ್ತಲ್ಲ, ರೈಡ್ ಐಟಿ ರೈಡ್ ನಡಿವಾಗ ಅದೆಲ್ಲ ನಾನೇ ನಿಮ್ಗೆ ಹೇಳ್ಬೇಕು ಅಂತಾರೆ. ಸಕ್ಕತ್ತಾಗಿ ಎಲ್ಲಾರು ಸೂಪರ್ ಆಗಿತ್ತು. ಏನ್ರಿ ಬಿಡಿಯಾ? ಬಟ್ ಇದ್ರಲ್ಲೆಲ್ಲ ಏನೋ ಓಜಿ ಅಂದ್ರೆ ಅಂಬರೀಶ್ ಅವರೇ. ಬಟ್ ಅಂಬರೀಶ್ ಅವ್ರದ್ದು ಅಂತೂ ಅದೆಷ್ಟು ವಿಡಿಯೋಗಳು ಇವತ್ತಿನವರೆಗೂ ವೈರಲ್ ಆಗೋದೇ. ನಮ್ಮ ಊರಿಗೆ ಬಂದಾಗ್ಲೂ ಅಷ್ಟೇ, ಏನ್ಲ ಸೋಮ ಬಲ ಇಲ್ಲಿ ಹಿಂಗೆ ಮಾತಾಡ್ತಿದ್ದು ಮಸ್ತು. ನನಗೆ ಜ್ಞಾಪಕ ಯಾವ್ದು ಗೊತ್ತಾ, ನಾನು ಅಂಬರೀಶ್ ಅವ್ರು ನೋಡಿರೋದು ಯಾವುದೋ ಒಂದು ಎಲೆಕ್ಷನ್, ಐ ಥಿಂಕ್ ರಮ್ಯಾ ಮಂಡ್ಯಕ್ಕೆ ಎಲೆಕ್ಷನ್ ನಿಂತಿದ್ರು ಅನ್ಸುತ್ತೆ. ಅವಾಗ ಅಂದ್ರೆ ಹೆಂಗೆ ಅಂದ್ರೆ ಸ್ಟೇಜ್ ಮೇಲೆ ಏನೋ ಒಂದು ಫೇಮಸ್ ಆಗಿತ್ತು ಫನ್ನಿ ಬ್ಯಾಂಟರ್. ಹೆಂಗೆ ಅಂದ್ರೆ ಅವ್ರೇನೋ ಅಂದ್ರು, ಏನೋ ನಾನು ಅಂಬರೀಶ್ ಅವರೇ ಹೋಗಿ ಬನ್ನಿ ಅಂತ ಕರಿಬೋದು, ಬಟ್ ನಾನು ಕರೆಯಲ್ಲ, ನಾನು ಅಂಬರೀಶ್ ಅಂಕಲ್ ಅಂತಾನೆ ಕರೆಯೋದು ಅಂತ ಏನೋ ಅಂದ್ರು. ಅದಕ್ಕೆ ಅವರು ಅಂಬರೀಶ್ ಅವರು ಅವ್ರದ್ದು ಟರ್ನ್ ಬಂತಲ್ಲ ಮಾತಾಡೋದು, ನಾನು ರಮ್ಯಾ ಹೋಗೆ ಬಾರೆ ಅಂತೆಲ್ಲ ಕರಿಬೋದು, ಕರಿಯಲ್ಲ. ನಾನು ಅಮ್ಮ ಕುತ್ಕೊಮ್ಮ ಹೋಗಮ್ಮ ಅಂತಾನೆ ಕರೆಯೋದು.
ಸ್ಟೇಜ್ ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಅಂದ್ರೆ ಅವ್ಳಿಗೆ ಇದು ಸ್ವಲ್ಪ ಇದ್ ನಡೀತಿತ್ತಲ್ಲ ಆ ಟೈಮ್ ಅಲ್ಲ. ಅವ್ರದ್ದು ಏನೋ ಸ್ವಲ್ಪ ಆ ಟೈಮಲ್ಲಿ ಏನೋ ಸೀಟ್ಗೋಸ್ಕರ ಏನೋ ಸ್ವಲ್ಪ ಇದು ನಡೀತಿತ್ತು. ಒಲಿ ಬಿಡಿ, ನಮ್ಮ ಮಂಡ್ಯದವ್ರೆ ಇಬ್ರು, ಅಂದ್ರೆ ಮೀನ್ಸ್ ಒಬ್ರು ಒಂಥರ ಮಂಡ್ಯದವ್ರು, ಇನ್ನೊಬ್ರು ಮಂಡ್ಯದವ್ರು. ಹಾಗೆ ದತ್ತುಪುತ್ರಿ ಮಣ್ಣಿನ ಮಗ ದತ್ತುಪುತ್ರಿ. ಲೆಜೆಂಡ್. ಮಜಾ ಗಾಡಿ ವಾಷಿಂಗಾ? ಎತ್ತ ಕೈಯ ಎಷ್ಟಲ್ಲ ಹೇಳಿದ್ದೀನಿ, ಅದು ಬರೀ ಗಾಡಿ ಅಲ್ಲ, ನನ್ನ ಹೆಂಡತಿ ಅಂತ. ಆಯ್ತು ಬಿಡಪ್ಪ, ಆಯ್ತು ಬಿಡು. ಮೊನ್ನೆ ನಿನ್ನ ಹೆಂಡತಿನ ಯಾರೋ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಮಚ ಗ್ಯಾರೇಜ್ ಪಾರ್ಟ್ಸ್ ಬಿಚ್ಚಿ ರೋಡಲ್ಲಿ ನಿಲ್ಸಿದ್ದ. ಬೇಡ ಮಗ, ಎಷ್ಟು ಜನ ಓಡ್ತಾವ್ರ ಹಂಗಲ್ಲ. ಎಷ್ಟನೇ ಓನರ್ ನೀನು? ಹೊಡಿತೀನಿ ನನ್ನ ಮಗನ. ಗಾಡಿ ತರ ನೋಡ್ರು, ಅದೇನೋ ಹೆಂಡತಿ ಅಂಟೆ ಮಗಳು ಅನ್ಕೊಂಡು. ಗಾಡಿ ಅದೊಂದು ಮಷೀನು, ಅದು ಓಡ್ಸೋಕ್ ಒಂದು ಫೀಲು ಅಷ್ಟೇ, ಒಂದು ಎಮೋಷನ್. ಅದು ಬಿಟ್ಬಿಟ್ಟು ನನ್ನ ಹೆಂಡತಿ ಅತ್ತೆ ಮಗಳು ಅಣ್ಣ ತಮ್ಮ ಅನ್ಕೊಂಡು ಕೊಳಪ್ಪ. ನಿನ್ನ ಹೆಂಡತಿನ ನೀನೇ ಇಕ್ಕೋ. ಅದಕ್ಕೆ ಹೇಳೋದು, ಗಾಡಿ ಮೇಲೆ ಎಮೋಷನ್ ಇರ್ಬೇಕು ನಿಜ. ಆದ್ರೆ ಗಾಡಿನೇ ಹೆಂಡತಿ ಅಪ್ಪ ಅಮ್ಮ ತಮ್ಮ ಅನ್ಕೊಂಡ್ರೆ ಯಾರ್ಯಾರನೋ ಓಡ್ಸ್ಕೊಂಡು ಹೊಳಿತಾರೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು, ಬೇರೆ ಏನೋ ಬೇಕು. ಬಿಡಿ ಮಾಡುವ, ಅದಕ್ಕೇನಂತೆ. ನೀವ್ಯಾಕೆ ಮಗ ಇಸಕತ್ತೀರಾ? ಮಾಡುವ ಗಣೇಶ ನಮ್ಮಲ್ವೇ? ಇರ್ಬಟ್ಟು ಐ ಲವ್ ಯು. ನಮ್ ಮಂಡ್ಯ ಆದ್ಮೇಲೆ ಆನೆ, ನಮ್ ಕಬ್ಬಿನ ಜಲ್ಲೆ ಮೇಲೆ ಆನೆ. ಇದು ಸರೋಲಿಲ್ವೇ? ಏನೋ ಬೇಕು, ನ್ಯಾಚುರಲ್ ಬೇಕು. ನ್ಯಾಚುರಲ್ ಅವ್ರ ಯಾರೋ ಫೀಲ್ ಮಾಡೋಣ. ಅರ್ಥ ಆಗ್ಬಿಡಿ. ಆ ಶಂಕರಾಭರಣಮ್ಮ ಮೈಕಲ್ ದಾಸ್ ಇಬ್ರು ಸೇರಿಸಿ ಇವಾಗ ಏನ್ ಮಾಡ್ತಾ ಇದ್ದೀರಾ? ಸರಿಯಲ್ಲಿಲ್ವೇ? ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇನ್ನು ಸಬ್ಸ್ಕ್ರೈಬರ್ಸ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಜಾಗ ಮನದಾಳದ ಮಾತು. ಹಿಂಗ್ ನೋಡ್ತಾ ಐತೆ. ವಿಡಿಯೋ ಮಾಡ್ಕೊಳ್ಳಿ. ನನ್ ಫೋಟೋ ತಗೊಂಡು ಏನ್ ಮಾಡ್ತಿರ್ತಾ? ಫೋಟೋ ಏನ್ ಮಾಡೋದು? ಬನ್ನಿ ನೀವು. ನಡ್ರಿ ನೀವು, ನಾವು ಊರೊಳಗೆ ನಾನು ಬರ್ತೀನಂತೆ. ನಡ್ರಿ ನೀವು, ನಾನು ಏನ್ ಕೊಟ್ಟೆ ಅಂತ ಬರ್ಬೇಡಿ ನೀವು. ನಾನು ಇವತ್ತು ಏನ್ ಮಾಡ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ಇದು ಇರ್ತಾನೆ ಆಂಟಿ ಹೋಗದ್ ಕುತ್ಕೊಬಿಟ್ಟಿರ್ತಾರಲ್ಲ ಅಟ್ಟದ ಮೇಲೆ. ಯಾವ್ದೋ ಲೋನ್ ರಿಕವರಿ ಏನೋ ಯಾವ್ದೋ ಸಿಕ್ ಮಾಡಿರ್ತಾರೆ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಾ ಸರ್? ಎಷ್ಟು ಹೊಡಿತಾವನೆ? ಹೀಗೆಲ್ಲ ಮಾಡ್ತಾರಾ? ಅವನಿಗೆಲ್ಲ ಗೊತ್ತಾಗಕ್ಕಾಗ್ತಿಲ್ಲ. ಹೋಗಿ ಒಂದು ಸೋಪ್ ಕೊಟ್ಬಿಡು, ಗುರು ಸ್ನಾನ ಮಾಡ್ಕೊತೀನಿ. ಆ ಸ್ಮೈಲ್ ನೋಡಿ ಎಷ್ಟು ಕ್ಯೂಟ್ ಆಗೈತೆ ಲಾಸ್ಟ್ ಅಲ್ಲಿ. ಹಿಂದಿಯಲ್ಲಿ ಮಾಡ್ತಾರೆ ಕೀರಾ, ನಮ್ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ ಬಗೀರಾ. ಅಯ್ಯೋ ನೋಡ್ಬೇಕು ಈಗ ಬಗೀರಾ. ಬಾಸ್ ಮತ್ತೆ ಸೂಪರ್ ಮಾಡೋದು ಇದು. ಸ್ವಲ್ಪ ಕರುಣೆ ಇರ್ಲಿ. ನಮಸ್ಕಾರ. ಅದ್ಭುತ ಪ್ರತಿಭೆಗಳು ಒಂದೊಂದಾದ್ಮೇಲೆ ಒಂದೊಂದು ಹುಟ್ಕತಾನೆ ಇರ್ತವೆ. ಬೆಕ್ಕು ಇದು ಹಿಂಗ್ ಮಾತಾಡ್ತಾ ಐತೆ. ಚಾಲಕ್ ಬ್ರೋ, ಚಾಲಕ್ ಹೇಳ್ತಾರಲ್ಲ ಹಾಗೆ. ಆಕ್ಚುಲಿ ನಾನು ಅಬ್ಸರ್ವ್ ಮಾಡಿದೀನಿ, ಬೆಕ್ಕು ಅದು ಎಷ್ಟೇ ಏಟಿನ್ ಬಿಡ್ಲಿ, ನೀನ್ ಹೆಂಗಾನೆ ಬಿಡು, ಅದು ಕರೆಕ್ಟ್ ಆಗಿ ಪೊಸಿಷನ್ ನಲ್ಲಿ ಲ್ಯಾಂಡ್ ಆಗುತ್ತೆ. ನಾನೇ ಅದಕ್ಕೆ ಪ್ರಾಕ್ಟೀಸ್ ಕೊಟ್ಟಿದ್ದು. ಈ ತರನೂ ಒಂದಿದೆಯಾ ವಿಷಯ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಬರಲಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಓಟ್ ಬತ್ತೀಯಾ? ಟಾಟಾ.